ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವ್ರಿಗೆ ಏನಪ್ಪ ಅಂತಂದರೆ ಸ್ವಲ್ಪ ತಲೆಗೆ ಸಂಬಂಧಪಟ್ಟಿದ್ದು ಈ ಟೆನ್ಷನ್ ಅಂತ ಹೇಳ್ತೀವಲ್ಲ, ಒಂದು ರೀತಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗೋದು, ಅಥವಾ ಬಿ ಪಿನಲ್ಲಿ ವೇರಿಯೇಷನ್ ಆಗಿರ್ಬೋದು, ಅಥವಾ ನಿದ್ರೆಯಲ್ಲಿ ಸಮಸ್ಯೆ ಆಗ್ಬೋದು. ಇದನ್ನು ಸ್ವಲ್ಪ ಸಹಜವಾಗಿ ಅಂತ ಅದನ್ನು ಏನಂತ ನಿರ್ಲಕ್ಷ್ಯ ಮಾಡಬೇಡಿ. ಸ್ವಲ್ಪ ವೈದ್ಯರ ಸಲಹೆ ತಗೊಳ್ಳಿ. ಅದರಲ್ಲೂ ಕೂಡ ನಿಮಗೆ 5ನೇ ಮನೇಲಿ ಶನಿ ಇರೋದ್ರಿಂದ ಮಾನಸಿಕವಾಗಿ ಸ್ವಲ್ಪ ಏರುಪೇರು ಅಂದರೆ ಕಾರಣನೇ ಇರಲ್ಲ, ಆದರೂ ಕೂಡ ಕೆಲವು ಸಲ ನೀವು ಖಿನ್ನತೆಗೊಳಗಾಗುವಂಥದ್ದು ಆಗಬಹುದು. ಆವಾಗ ಏನು ಮಾಡಿ ಅಂತಂದರೆ ಸ್ವಲ್ಪ ನೀವು ಮನೆಯಿಂದ ಹೊರಗಡೆ ಬಂದು ವ್ಯಾಯಾಮ ಮಾಡುವಂಥದ್ದು, ಸ್ನೇಹಿತರ ಜೊತೆ ಸೇರಿ ಯೋಗ ಮಾಡುವಂಥದ್ದು, ಅಥವಾ ಸ್ನೇಹಿತರ ಜೊತೆ ಸೇರಿ ಎಲ್ಲರೂ ವಾಲಂಟಿಯರ್ ಸರ್ವಿಸ್ ಮಾಡುವಂಥದ್ದು ನಿಮಗೆ ಬಹಳ ಶ್ರೇಯಸ್ಸು. ಅದರಲ್ಲೂ ವಾಲಂಟಿಯರ್ ಸರ್ವಿಸ್ ಯಾಕೆ ಹೇಳ್ತೀನಿ ಅಂದರೆ, ಕೆಲವು ಸಲ ನಾವು ಏನು ಅಪೇಕ್ಷೆ ಇಲ್ಲದೆ ದೇವರ ಸೇವೆ ಮಾಡಿದಾಗ ಅಥವಾ ಸಮಾಜದ ಸೇವೆ ಮಾಡಿದಾಗ ಅದರಿಂದ ಆಗುವಂಥ ಲಾಭ ಎರಡು. ಒಂದು, ದೈಹಿಕವಾಗಿ ಮಾನಸಿಕವಾಗಿ ಉಲ್ಲಾಸಭರಿತರಾಗಿರ್ತೀರ, ಜೊತೆಗೆ ಎಲ್ಲೋ ಒಂದು ಕಡೆ ನಿಮ್ಮ ಸಮಸ್ಯೆಗಳನ್ನು ಮರಿತೀರ. ಶನಿಯ ಒಂದು ಪ್ರಭಾವ ನಿಮ್ಮ ಮೇಲೆ ಪಾಸಿಟಿವ್ ಆಗಿ ಅಂದರೆ ಸಕಾರಾತ್ಮಕವಾಗಿ ನಿಮಗೆ ಬೀರಬೇಕು, ನಿಮಗೂ ಕೂಡ ಹಣ ಅಧಿಕಾರ ಸಿಗಬೇಕು ಅಂದರೆ, ಶನಿಯ ಒಂದು ಅನುಗ್ರಹ ಪಡ್ಕೋಬೇಕು ಅಂದರೆ ನೀವು ಸೇವೆಯನ್ನು ಮಾಡಬೇಕು. ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ಅರ್ಥಪೂರ್ಣವಾದ ಸೇವೆ ಮಾಡಬೇಕು. ಜೊತೆಗೆ ನಿಮಗೆ ಸ್ವಲ್ಪ ಏನಾದರೂ ಓದಬೇಕು, ಅಥವಾ ನಾನು ಮತ್ತೆ ಕೆಲವರಿಗೆ ಎಜುಕೇಷನ್ ಬ್ರೇಕ್ ಆಗೋಗಿರುತ್ತೆ, ಮತ್ತೆ ನಾನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅದಕ್ಕೆ ಒಳ್ಳೆಯ ಅವಕಾಶ ಇದೆ. ವಿದ್ಯಾಭ್ಯಾಸದಿಂದನೂ ಕೂಡ ಲಾಭ ಇದೆ. ಜೊತೆಗೆ ನಿಮಗೆ ಏನು ಅಂತಂದರೆ ಪ್ರಗತಿ ಇರುವಂಥದ್ದು ಯಾವುದರಿಂದ ಅಂದರೆ, ನೀವು ಶಾಂತವಾಗಿದ್ದು ಯಾರೋ ಒಬ್ಬರು ಏನೋ ಅಚೀವ್ ಮಾಡ್ತಿರ್ತಾರಲ್ಲ ಅವರಿಗೆ ಮೋಟಿವೇಶನ್ ಕೊಡೋದ್ರಿಂದ, ಅವರಿಗೆ ಪ್ರೋತ್ಸಾಹ ಕೊಡೋದ್ರಿಂದ, ಮಾರಲ್ ಸಪೋರ್ಟ್ ಅಂತಾರೆ, ನೀವು ಅಷ್ಟು ಮಾಡಿಬಿಟ್ರೂ ಸಾಕು. ಅಷ್ಟು ಮಾಡಿಬಿಟ್ರೆ ನಿಮಗೆ ಬೇಕಾದಷ್ಟು ಲಾಭ ಆಗೋದಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ನವಗ್ರಹಗಳ, ಅದರಲ್ಲೂ ವಿಶೇಷವಾಗಿ ಕುಜನ ಅನುಗ್ರಹನೂ ಕೂಡ ಈಗ ತುಂಬ ಚೆನ್ನಾಗಿದೆ. ಹಾಗಾಗಿ ಕುಜನ ಅನುಗ್ರಹದಿಂದ ನೀವು ನಿಮ್ಮ ಸ್ವಪ್ರಯತ್ನದಿಂದ ಮತ್ತು ನಿಮ್ಮ ಓನ್ ಎಫರ್ಟಿಂದ ಯಶಸ್ವಿಯಾಗಿ ಉದ್ಯಮಶೀಲರಾಗುವಂಥ ಅವಕಾಶ ಇದೆ. ಬಿಸ್ನೆಸ್ ಮಾಡೋರಿಗೆ ತುಂಬ ಟೈಮ್ ಚೆನ್ನಾಗಿದೆ, ಅಥವಾ ಜಾಯಿಂಟ್ ಬಿಸ್ನೆಸ್ ಮಾಡೋಂಗಿದ್ರೆ ಅವ್ರಿಗೂ ಕೂಡ ತುಂಬ ಅನುಕೂಲವಾಗಿದೆ. ಯಾವ ಬಿಸ್ನೆಸ್ ಮಾಡಬೇಕು ಅಂತಂದರೆ, ನೀವು ಏನಾದರೂ ಒಂದು ಸಣ್ಣ ಪುಟ್ಟ ಹೋಟೆಲ್ ಇಡುವಂಥದ್ದು, ಅಥವಾ ಜ್ಯೂಸ್ ಅಂಗಡಿ ಇಡುವಂಥದ್ದು, ಅಥವಾ ಸಣ್ಣ ಪುಟ್ಟ ಕಾಫಿ, ಎಷ್ಟೋ ಜನ ಬರೀ ಕಾಫಿ, ಇಡ್ಲಿ, ವಡೆ ಇಷ್ಟಿಟ್ಕೊಂಡೇ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿರೋರು ಕೂಡ ಇದ್ದಾರೆ. ಹಾಗಾಗಿ ತುಲಾರಾಶಿಯವರಿಗೆ ಇಂಡಿಪೆಂಡೆಂಟ್ ಬಿಸ್ನೆಸ್ಸು, ಇಂಡಿಪೆಂಡೆಂಟ್ ಕೆಲಸ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈಗ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್.